ಎಲ್ಲರಿಗೂ ನಮಸ್ಕಾರ ಗುರು. ನಾನು ನಿಮ್ಮ ಪ್ರಜ್ವಲ್, ನೀವು ನೋಡ್ತೀರಾ ಪ್ರಜ್ವಲ್ ರಿಯಾಕ್ಟ್ಸ್. ನಾನು ಬಂದಿರೋದು ಇವತ್ತು ಭೀಮಾ ಟೀಸರ್ ಕರೆಕ್ಟ್ ಲಾಂಚ್ ಆಗಿನ 29 ಸೆಕೆಂಡ್ಸ್ ಆಗಿದೆ. ಈಗ ಫಸ್ಟ್ ಟೀಸರ್ ನೋಡ್ಬಿಟ್ಟು ಆಮೇಲೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಟೀಸರ್ ಯಾವ ತರ ಇದೆ ಅಂತ ನೋಡೋಣ. ನಾನು ತುಂಬಾ ಎಕ್ಸೈಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ನೋಡೋಣ ಬನ್ನಿ. ಸ್ಟಾರ್ಟ್. ಅಪ್ಪುಗೆ ಅಪ್ಪನ್ ಕೃಷ್ಣ ಕ್ರೇಜ್ ಏನಣ್ಣ ಸೆಟ್ಲ್ಮೆಂಟ್ಗೆ ಅಂತ ಕರೆಸ್ಬಿಟ್ಟು ಟೂಲ್ಸ್ ಹಾಕೊಂಡಿತ್ತವ್ರೆ. ನೀವೇನು ಬರೀ ಕೈಯಲ್ಲಿ ಬಂದು ನಿಂತಿದ್ದೀರೇನಾ? ಮರೇ, ನಾವು ಇನ್ನೊಂದು ಏರಿಯಾಗೆ ಎಂಟ್ರಿ ಕೊಡ್ತೀವಿ ಅಂದರೆ ಎರಡನ್ನ ಬ್ಯಾಕಪ್ ಹಾಕೊಂಡೆ ಕಣೋ ಬರೋದು. ಒಂದು ಟೂಲ್ಸು, ಇನ್ನೊಂದು ತಿಕಾಕೊಬ್ಬು. ಏಯ್, ನಮಗೆ ಕೋಪ ಬಂದ್ರೆ ನಿಮಗೆ ಕೋಪ ಬರುತ್ತೆ, ನನಗೆ ಯಾವಾಗಲೂ ಇರುತ್ತೆ. ಏನ್ ಗುರು ಇಷ್ಟಕ್ಕೆ ಎಂಡ್ ಮಾಡಿದ್ರಲ್ಲ. ಒಂದು ಟೂಲ್ಸ್, ಒಂದು ತಿಕಾಕೊಬ್ಬು. ಏನಿ ಅಂದ್ರೆ ಬರೀ ಒಂದ್ ನಿಮಿಷ 3 ಸೆಕೆಂಡ್ ಐತೆ ಗುರು. ನಾನು ಮಿನಿಮಮ್ 1.5 ನಿಮಿಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇಷ್ಟು ಬೇಗ ಮುಗ್ಸಾಕ್ತಾರೆ. ಅಯ್ಯೋ, ಅದೇಂತಿಗೆಲ್ಲ ಬೇಗ ಫಾಸ್ಟ್ ಆಗಿ ಜಗ್ ಅಂತ ಬೇಗ ಜಗ್ ಅಂದ್ರೆ ಪೂರ್ತಿ ಅಂದ್ರೆ ಫಾಸ್ಟ್ ಆಗಿ ಹೋಗ್ತಾ ಇಲ್ಲ, ಬೇಗ ಮುಗ್ಸಾಕುದ್ರಲ್ಲ ಅನ್ನೋದೇ ಬೇಜಾರು. ಅಲ್ಲಿ ಏನು ಕಂಟೆಂಟ್ ಇನ್ನ ತಿಳ್ಕೊಳಕ್ ಆಗ್ಲಿಲ್ವಲ್ಲ ಅಂತ ಅನ್ನೋದೇ ಬೇಜಾರು. ಅದು ಒಂದೇ ಡೈಲಾಗ್ ತೋರಿಸಿದ್ದು, ನಿಮಗೆ ಕೋಪ ಬರುತ್ತೆ, ನನಗೆ ಯಾವಾಗ್ಲೂ ಇರುತ್ತೆ, ಇದೊಂದೇ ಡೈಲಾಗ್. ಅದು ಲಾಸ್ಟ್ ಅಲ್ಲಿ, ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಪೂರ್ತಿ ಬಾಡಿ ಎಲ್ಲ ಪೂರ್ತಿ ರಕ್ತ ಆಗಿರುತ್ತೆ. ಕೂದಲ ಶೇಡ್ ನೋಡಿದ್ರಲ್ಲ, ಅದು ಹಂಗೆ ಇಕ್ಕೊಂಡಿದ್ದೀನಿ ನಾನು ಡೆಸ್ಕ್ಟಾಪ್ ಅಲ್ಲಿ ಅಂದ್ರೆ ಪಾಸ್ ಮಾಡ್ಬಿಟ್ಟು ಇಕ್ಕಿದೀನಿ. ಸಕ್ಕದ, ಅದು ಮಾತ್ರ ಮೇಕಪ್ ಮಾತ್ರ ಎಲ್ಲ ಸಕ್ಕದ ಮಾಡವ್ರೆ. ಅದೊಂದು ಸೀನ್ ನಂಗೆ ತುಂಬಾ ಇಷ್ಟ ಆಯ್ತು. ನಿಮಗೆ ಸೀನ್ ನೋಡಿ ಏನ್ ಅನ್ನಿಸ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನನಗೆ ಈ ಟೀಸರ್ ನೋಡಾದ್ಮೇಲೆ ಏನಂತ ಅನ್ನಿಸ್ತು ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ಡ್ರಗ್ಸು, ಆಮೇಲೆ ಗಾಂಜಾ ಗೀಂಜಾ ಎಲ್ಲ ತೋರ್ಸ್ಕೊಂಡ್ ಬರ್ತಾರೆ. ಅವ್ರದ್ದು ಹಳೆ ಫಿಲಮ್ ಅಲ್ಲೂ ಸಲಾಗಲ್ಲಿ ನೀವು ನೋಡಕ್ ಹೋದ್ರೆ ಇದು ಹೆಣ್ಣು ಮಕ್ಕಳಿಗೆ ಅಲ್ಲ ಈ ಫಿಲಮು ಅಂತ ಈ ಟೀಸರ್ ನೋಡಾದ್ಮೇಲೆ ನೀವು ತಿಳ್ಕೊಳ್ಳಿ. ಯಾಕೆ ಅಂದ್ರೆ ಅವ್ರು ಮಾಡೋ ಫಿಲಮ್ ಎಲ್ಲ ಪೂರ್ತಿ ರೌಡಿಸಮ್ ಫಿಲಮೇ. ರೌಡಿಸಮ್ ಫಿಲಮ್ ಅಂದ್ರೆ ನಿಮಗೆ ಗೊತ್ತಿರೋದೆ, ಹೆಣ್ಮಕ್ಳು ನೋಡಲ್ಲ. ಅಂದ್ರೆ ಎಲ್ಲೋ ಒಂದು 5% ಇಲ್ಲ ಅನ್ಕೊಂಡು ಒಂದು 2% ನೋಡ್ಬೋದು. ಈಗ ಅದ್ ಬಿಟ್ಬಿಟ್ಟು ಮ್ಯಾಟ್ರಿಕ್ ಬರೋಣ. ಈಗ ಅಲ್ಲಿ ಫಸ್ಟ್ ಡ್ರಗ್ಸು ಅದು ಇದು ಎಲ್ಲ ನೋಡಿದ್ರೆ ಹಳೇದು ಸ್ಕ್ರಿಪ್ಟ್ ಈಗ ಸಲಾಗದಲ್ಲಿ ಹೆಂಗಿತ್ತು ಅಂದ್ರೆ ಅವರು ಯಾವ ತರ ಮಾಡಿದ್ರು ಇದು ಅದೇ ತರಾನೇ ಸ್ಕ್ರಿಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅದು ಪೂರ್ತಿ ರೌಡಿಸಮ್, ಇದು ಪೂರ್ತಿ ರೌಡಿಸಮ್. ಆಮೇಲೆ ಇದ್ರಲ್ಲಿ ನನಗೆ ಏನು ಅರ್ಥ ಆಗ್ತಲ್ಲ ಅಂದ್ರೆ, ಇವರು ಇಲ್ಲಿ ಮೇನ್ ಕ್ಯಾರೆಕ್ಟರ್ ಇವರು ಯಾವ ತರ ಪ್ಲೇ ಮಾಡಿದ್ದಾರೆ ಅಂತ ನನಗೆ ಇದ್ರಲ್ಲಿ ಅಷ್ಟೊಂದು ಕ್ಲಾರಿಟಿ ಸಿಗ್ಲಿಲ್ಲ. ಅದ್ರಲ್ಲಾದ್ರೆ ಪೂರ್ತಿ ಪಕ್ಕಾ ರೌಡಿ ಅಂತ ಗೊತ್ತಾಗಿತ್ತು. ಇದ್ರಲ್ಲಿ ರೌಡಿನ ಏನು ಎತ್ತ ಅಂತ ಗೊತ್ತಾಗಿಲ್ಲ. ಇದೆಲ್ಲ ನೋಡಿದ್ರೆ ನೀವು ಪಕ್ಕಾ ರೌಡಿನೇ ಅಂತೀರಾ. ನನಗೆ ಯಾಕೋ ಕ್ಲಾರಿಟಿ ಸಿಗ್ತಾ ಇಲ್ಲ. ಏನಾರು ಈ ಪೊಲೀಸ್ ಆಗಿ ಏನಾರು ಪ್ಲೇ ಮಾಡ್ತಿದಾರ ರೋಲ್ನ ಅಂತ ಅನ್ನಿಸ್ತು ಯಾಕೋ ಲೈಟ್ ಆಗಿ. ಯಾಕಂದ್ರೆ ಫಸ್ಟ್ ಈಗ ಸೀನ್ಸ್ ಎಲ್ಲ ತೋರಿಸಿ ಅವ್ರನ್ನ ಹೈಲೈಟ್ ಮಾಡಿದ್ ನೋಡಿದ್ರೆ ನನಗೆ ಆ ತರ ಅನಿಸ್ತೈತೆ. ಯಾಕೆ ಅಂದ್ರೆ ಇವ್ರೇನಾರು ಈಗ ಪೊಲೀಸ್ ಶೇಡ್ ಅಲ್ಲಿ ಇದ್ದು ಗೊತ್ತಾಗ್ದಲೆ ಈ ತರ ತೋರ್ಸ್ಕೊಂಡೆಲ್ಲ ಮಾಡ್ತಾ ಇರ್ಬೋದು ಅಂತ. ನಿಮಗೆ ಇದು ಕರೆಕ್ಟ್ ಅನ್ಸುತ್ತಾ? ಇಲ್ಲಾಂದ್ರೆ ಪಕ್ಕಾ ರೌಡಿಸಮ್ ಪಕ್ಕಾ ಹೈ ಲೆವೆಲ್ ಅಲ್ಲಿ ಇದು ಡಾನ್ ರೇಂಜಿಗೆ ಇರ್ತಾರ ಅಂತ ಅನ್ಸುತ್ತಾ? ಆಮೇಲೆ ಸ್ಕ್ರಿಪ್ಟ್ ವೈಸ್ ಚೆನ್ನಾಗಿ, ಇದು 2ನೇ ಫಿಲಮ್ ಅವ್ರದ್ದು ಡೈರೆಕ್ಷನ್ ಅಲ್ಲಿ ಚೆನ್ನಾಗಿ ಬರ್ದಿರ್ತಾರೆ ಅನ್ಕೊಂಡಿದೀನಿ. ಫಿಲಮಿಗಂತೂ ತುಂಬಾ ಹೈಪ್ ಕ್ರಿಯೇಟ್ ಆಗಿದೆ, ಎಕ್ಸ್ಪೆಕ್ಟೇಷನ್ಸ್ ಅಂತೂ ತುಂಬಾ ಜಾಸ್ತಿ ಆಗಿದೆ. ಯಾಕೆ ಅಂದ್ರೆ ಕನ್ನಡದ್ದು ಯಾವುದೇ ಫಿಲಮ್ ಬಂದ್ರು ಈಗ ನಿಮಗೆ ಗೊತ್ತಿರೋದೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದ್ದೇ ಇರುತ್ತೆ. ಇದು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇರೋದು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾಕೆಂದ್ರೆ ಎಲ್ಲೂ ಅನೌನ್ಸ್ ಮಾಡಿಲ್ಲ.
ಕನ್ನಡದಲ್ಲಿ ಇನ್ನ ಅವ್ರದ್ದು ಸೆಕೆಂಡ್ನೇ ಫಿಲಮು, ಅಂದರೆ ಡೈರೆಕ್ಟರ್ ಆಗಿ ಸೆಕೆಂಡ್ನೇ ಫಿಲಮು. ಇದು ಚೆನ್ನಾಗಿ ಬಂದಿರುತ್ತೆ ಅಂತ ಫಸ್ಟ್ನೇ ಫಿಲಮ್ ಅಷ್ಟೊಂದು ಹೆವಿ ಇತ್ತುಕೊಂಡು ಮಾಡಕ್ ಹೋಗಿರ್ಲಿಲ್ಲ ಫಿಲಮ್ನ. ಇದು ತುಂಬಾ ಟೈಮ್ ತಗೊಂಡು ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದಕ್ಕೋಸ್ಕರ ಫಿಲಮ್ ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ಕ್ಲೈಮ್ಯಾಕ್ಸ್ ಶೂಟಿಂಗ್ದು ಸ್ವಲ್ಪ ವಿಡಿಯೋಸ್ ಬಿಟ್ಟಿದ್ರು, ನೀವು ನೋಡಿದಿರ ಅನ್ಕೊಂಡಿದ್ದೀನಿ. ಅದು ಮಾತ್ರ ನನಗೆ ಕ್ಲೈಮ್ಯಾಕ್ಸ್ ವಿಡಿಯೋದ ಅವಾಗ ನೋಡಿದಾಗೆ ಮೈ ಜುಮ್ ಬಂದಿದ್ದು, ಸಖತ್ತಾಗೆ ಸೀನ್ಸ್ ಎಲ್ಲ ಸಖತ್ತಾಗಿ ಬಂದಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದು ನೋಡಿದ ತಕ್ಷಣ ಮೇಕಪ್ ಆಗ್ಲಿ ಅದೆಲ್ಲ ಸಖತ್ತಾಗಿ ಮಾಡಿದ್ರು. ಆಮೇಲೆ ಅವರಿಗೂ ಕಡಕ್ ರಗಡ್ಡಾಗ ಅದು ಸೂಟ್ ಆಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಇದನ್ನ ನನಗೆ ಮೇನ್ ಬೇಜಾರಾಯ್ತು. 1 ನಿಮಿಷದಲ್ಲಿ ನಾನು ಏನೋ ಆ ರೇಂಜಿಗೆ ಈ ನೋಡೋಣ ಅಂತ ಹೆವಿ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಿದ್ದು, ಯಾಕೋ ಡಿಸಪಾಯಿಂಟ್ ಆಯ್ತಾ ಅಂತ ಅನ್ಕೊಂತೀನಿ. ಯಾಕಂದ್ರೆ 1 ನಿಮಿಷ 3 ಸೆಕೆಂಡಿಗೆ ಎಂಡ್ ಮಾಡವ್ರೆ. ಆಮೇಲೆ ನಿಮಗೆ ಗೊತ್ತಾಯ್ತು ಇಲ್ವೋ ಗೊತ್ತಿಲ್ಲ, BGM ಎಲ್ಲೋ ವೀಕ್ ಆಯ್ತಾ ಅಂತ ಅನಿಸ್ತು. ಟೀಸರ್ ನೋಡ್ಬಿಟ್ಟೆ ಏನೂ ಪೂರ್ತಿ ಹೇಳಕ್ಕಾಗಲ್ಲ. ಅಂದ್ರೆ ಇನ್ನೊಂಚೂರು BGM ಆಗ್ಲಿ, ಇನ್ನೊಂಚೂರು ಬೇಸ್ ಆಗ್ಲಿ, ಬಿಟ್ಸ್ ಆಗ್ಲಿ ಒಂಚೂರು ಇದ್ದಿದ್ರೆ ಇನ್ನೊಂಚೂರು ಟೀಸರು ಇನ್ನೂ ಒಂಚೂರು ಚೆನ್ನಾಗಿರೋದು ಅಂತ ಅನಿಸ್ತಪ್ಪ ನನಗೆ. ಈ ಟೀಸರ್ ನೋಡಿ, ಈ ಟೀಸರ್ ಅಂತೂ ಬಿಟ್ಟವ್ರೆ. ಟ್ರೈಲರ್ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ನನ್ನ ಪ್ರಕಾರ ಇನ್ನೊಂದು 2-3 ತಿಂಗಳಲ್ಲಿ ಫಿಲಮ್ ಬರ್ಬೋದು. ಆಗ್ಲೇ ಫಿಲಮ್ ಶೂಟಿಂಗ್ ಎಲ್ಲ ಮುಗ್ದೋಗಿದೆ ಅಂತ ಅನ್ಸುತ್ತೆ. ಇನ್ ಸಾಂಗ್ ಶೂಟಿಂಗ್ಸ್ ಇರ್ಬೋದು ಅಷ್ಟೇ. ಅವ್ರದ್ದು ಈಗ ಆಲ್ಮೋಸ್ಟ್ ಅಲ್ಲಿ ಈ ವರ್ಷದಲ್ಲಿ ನೀವು ನೋಡಕ್ ಬಂದ್ರೆ ಎಲ್ಲ ಕನ್ನಡದಲ್ಲಿ ಎಷ್ಟೊಂದು ಜನದ್ದು ಫಿಲಮ್ ರಿಲೀಸ್ ಆಗಕ್ಕೆ ಹೆಂಗೆ ಕಾಯ್ತಾ ಇದೆ. ಅದಕ್ಕೋಸ್ಕರ ಅವ್ರದ್ದೆಲ್ಲ ನೋಡ್ಕೊಂಡು ರಿಲೀಸ್ ಮಾಡ್ಬೋದು. ಫಿಲಮು ಚೆನ್ನಾಗಿ ಬರ್ಲಿ ಅಂತ ಕೇಳ್ಕೊಂತೀನಿ. ನಿಮಗೆ ಈ ಟೀಸರ್ ನೋಡಾದ್ಮೇಲೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಂತ, ಓಕೆ ಫ್ರೆಂಡ್ಸ್, ಬಾಯ್.